ಯುವನಿಧಿ ಯೋಜನೆಯ ಮಾರ್ಚ್ ತಿಂಗಳಿನ ಹಣ ಯಾವಾಗ ಬರುತ್ತೆ, ಇದ್ರ ಜೊತೆಯಲ್ಲಿ ಈಗ ಏಪ್ರಿಲ್ ತಿಂಗಳಿನ ಹಣನೂ ಸಹ ಬಿಡುಗಡೆ ಮಾಡಬೇಕು. ಹಾಗಾದರೆ ಇನ್ನು ಈ ಮಾರ್ಚ್ ತಿಂಗಳಿನ ಹಣನೇ ಬಂದಿಲ್ಲ, ಏಪ್ರಿಲ್ ತಿಂಗಳಿನ ಹಣ ಬರುತ್ತಾ ಬರೋದಿಲ್ವ ಅನ್ನೋದು ಎಲ್ಲರ ಡೌಟ್ ಆಗಿರುತ್ತೆ. ಇದ್ರ ಜೊತೆಯಲ್ಲಿ ಈಗ ಸೆಲ್ಫ್ ಡಿಕ್ಲರೇಷನ್ ಫಾರಮನ್ನು ಕೊಟ್ಟರೆ ಮಾತ್ರ ನಮಗೆ ಪ್ರತಿ ತಿಂಗಳು ಈ ಒಂದು ಯುವನಿಧಿ ಯೋಜನೆಯ ಹಣ ಬರುತ್ತೆ. ಇಲ್ಲಿ ಮೇ ತಿಂಗಳಿನ ಸೆಲ್ಫ್ ಡಿಕ್ಲರೇಷನ್ ಫಾರಮ್ ಇದುವರೆಗೂ ಸಹ ಇನ್ನೂ ಅಪ್ಡೇಟ್ ಆಗಿಲ್ಲ. ಇನ್ನು ಏಪ್ರಿಲ್ ತಿಂಗಳಿನ ಸೆಲ್ಫ್ ಡಿಕ್ಲರೇಷನ್ ಫಾರಮೇ ಇಲ್ಲಿ ಬರ್ತಾ ಇದೆ, ನಾವು ಸೆಲ್ಫ್ ಡಿಕ್ಲರೇಷನ್ ಫಾರಮನ್ನು ಸಬ್ಮಿಟ್ ಮಾಡೋಕ್ಕೆ ಹೋದಾಗ. ಹಾಗಾದರೆ ಇದಕ್ಕೆ ಸೊಲ್ಯೂಷನ್ ಏನು? ಈಗ ಪ್ರತಿ ತಿಂಗಳು 2ನೇ ತಾರೀಕಿನೇ ಈ ಒಂದು ಸೆಲ್ಫ್ ಡಿಕ್ಲರೇಷನ್ ಫಾರಮ್ಮು ಅಪ್ಡೇಟ್ ಆಗ್ತಾಯಿತ್ತು. ಆದರೆ ಈಗ 5ನೇ ತಾರೀಕಾದರೂ ಸಹ ಇನ್ನೂ ಯಾಕೆ ಅಪ್ಡೇಟ್ ಆಗಿಲ್ಲ? ಹಾಗಾದರೆ ಇನ್ನು ಮುಂದೆ ಯುವನಿಧಿ ಯೋಜನೆಯ ಹಣ ಬರುತ್ತಾ ಬರೋದಿಲ್ವಾ? ಈ ಎಲ್ಲ ಡೌಟ್ಸ್ಗಳಿಗೂ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಯಾರಾದರೂ ಇದೇ ಫಸ್ಟು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ವಿಡಿಯೋನ ಬೇರೆಯವರಿಗೂ ಸಹ ಶೇರ್ ಮಾಡಿ. ಯುವನಿಧಿ ಯೋಜನೆ ಸೆಲ್ಫ್ ಡಿಕ್ಲರೇಷನ್ ಫಾರಮನ್ನು ಸಬ್ಮಿಟ್ ಮಾಡಬೇಕು ಅಥವಾ ನಾವು ಸ್ಟೇಟಸನ್ನು ಚೆಕ್ ಮಾಡಬೇಕು ಅಂದರೆ ಸೇವಾ ಸಿಂಧು ವೆಬ್ಸೈಟ್ ಮೂಲಕನೇ ನಾವು ಲಾಗಿನ್ ಆಗಿ ಚೆಕ್ ಮಾಡಬೇಕು. ಈ ಲಾಗಿನ್ ಆಗಬೇಕಾದ್ರೆ ನಾವು ಒಂದು ಮೊಬೈಲ್ ನಂಬರು ಅಥವಾ ಇಮೇಲ್ ಐ ಡಿ, ಇದ್ರ ಜೊತೆಯಲ್ಲಿ ಒಂದು ಪಾಸ್ವರ್ಡನ್ನು ಸೆಟ್ ಮಾಡಿರ್ತೀವಿ. ಈಗ ಮತ್ತೆ ಹೊಸದಾಗಿ ನಾವು ಲಾಗಿನ್ ಆಗಬೇಕು ಅಂತ ಅಂದರೆ ಈಗ ಅಪ್ಡೇಟ್ ಕೇಳ್ತಾ ಇದೆ, ಪಾಸ್ವರ್ಡ್ ಅಪ್ಡೇಟ್ ಮಾಡಬೇಕು ಅಂತ. ಇದಕ್ಕೆ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಓಲ್ಡ್ ಪಾಸ್ವರ್ಡನ್ನು ಕೊಟ್ಟು ನೀವು ಹೊಸ ಒಂದು ಪಾಸ್ವರ್ಡನ್ನು ಕೊಟ್ಟು ಕನ್ಫರ್ಮ್ ಪಾಸ್ವರ್ಡ್ ಅಂತ ಕೊಟ್ಟರೆ ಸಾಕು, ನಿಮಗೆ ಇಲ್ಲಿ ಹೊಸ ಪಾಸ್ವರ್ಡು ಅಪ್ಡೇಟ್ ಆಗುತ್ತೆ. ಆ ಒಂದು ಪಾಸ್ವರ್ಡನ್ನು ಕೊಟ್ಟು ನೀವು ಮತ್ತೆ ಲಾಗಿನ್ ಆಗಬೇಕಾಗುತ್ತೆ. ನೆಕ್ಸ್ಟ್ ಸೆಲ್ಫ್ ಡಿಕ್ಲರೇಷನ್ ಫಾರಮ್ಮು. ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಫಾರಮಲ್ಲಿ ನೀವು ಮಂತನ್ನು ನೋಡಿದ್ರೆ ಇನ್ನೂ ಇಲ್ಲಿ ಏಪ್ರಿಲ್ ಮಂತೇ ಇದೆ. ಇಲ್ಲಿ ಈಗಾಗಲೇ ಮೇ ಮಂತ್ ಅಪ್ಡೇಟ್ ಆಗಬೇಕಿತ್ತು, ಆದರೆ ಇನ್ನೂ ಅಪ್ಡೇಟ್ ಆಗಿಲ್ಲ. ಇದರಿಂದ ಏನಾದರೂ ಸಮಸ್ಯೆ ಆಗುತ್ತಾ? ಹಾಗಾದರೆ ಯುವನಿಧಿ ಹಣ ಸ್ಟಾಪ್ ಆಗುತ್ತಾ? ಇನ್ನು ಮುಂದೆ ಹಣ ಬರುತ್ತಾ ಬರೋದಿಲ್ವಾ ಅನ್ನೋದು ಇಲ್ಲಿ ತುಂಬ ಡೌಟ್ ಆಗಿರುತ್ತೆ. ಯುವನಿಧಿ ಯೋಜನೆಯ ಕಂಡೀಷನ್ಸ್ ಪ್ರಕಾರ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಫಾರಮನ್ನು ಸಬ್ಮಿಟ್ ಮಾಡಿದ್ರೆ ಮಾತ್ರ ನಮಗೆ ಪ್ರತಿ ತಿಂಗಳು ಹಣ ಬರ್ತಾ ಹೋಗುತ್ತೆ. ಹಾಗಾದರೆ ಇಲ್ಲಿ ಮೇ ಮಂತ್ ಅಪ್ಡೇಟ್ ಆಗಿಲ್ವಲ್ಲ, ಈ ಮೇ ಮಂತ್ ಸೆಲ್ಫ್ ಡಿಕ್ಲರೇಷನ್ ಫಾರಮನ್ನು ಕೊಡಲಿಲ್ಲ ಅಂದರೆ ಹಣನೂ ಬರೋದಿಲ್ವಾ ಅಂತ ನೋಡೋದಾದರೆ ಇಲ್ಲಿ ಸರ್ಕಾರದವರೇ ಇನ್ನೂ ಅಪ್ಡೇಟ್ ಮಾಡಿಲ್ಲ ಈ ಒಂದು ಮೇ ತಿಂಗಳಿನ ಸೆಲ್ಫ್ ಡಿಕ್ಲರೇಷನ್ ಫಾರಮನ್ನು. ಹಾಗಾಗಿ ನಾವು ಇಲ್ಲಿ ಅಪ್ಡೇಟ್ ಆಗೋವರೆಗೂ ಸಹ ವೆಯ್ಟ್ ಮಾಡಬೇಕಾಗಿರುತ್ತೆ. ಈಗ ಇಲ್ಲಿ ಅಪ್ಡೇಟ್ ಆಗಿದ್ರೂ ಸಹ ಇನ್ನೂ ಕೆಲವರು ಸಬ್ಮಿಟ್ ಮಾಡಿರಲ್ಲ, ಅಂಥವರಿಗೆ ಮಾತ್ರ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಈಗ ಇನ್ನೂ ಇಲ್ಲೇ ಅಪ್ಡೇಟ್ ಆಗಿಲ್ಲ, ಹಾಗಾದರೆ ಇಲ್ಲಿ ನಾವು ಏನು ಮಾಡೋದಕ್ಕೂ ಸಹ ಸಾಧ್ಯ ಇರೋದಿಲ್ಲ. ಇಲ್ಲಿ ಅಪ್ಡೇಟ್ ಆಗೋವರೆಗೂ ಸಹ ನಾವು ವೆಯ್ಟ್ ಮಾಡಲೇಬೇಕಾಗಿರುತ್ತೆ. ಹಾಗಾದರೆ ಯಾಕೆ ಇಲ್ಲಿ ಇದುವರೆಗೂ ಸಹ ಮೇ ತಿಂಗಳಿನ ಸೆಲ್ಫ್ ಡಿಕ್ಲರೇಷನ್ ಫಾರಮ್ಮು ಅಪ್ಡೇಟ್ ಆಗಿಲ್ಲ? ಪ್ರತಿ ತಿಂಗಳು 2ನೇ ತಾರೀಕೆ ಅಪ್ಡೇಟ್ ಆಗ್ತಾ ಇತ್ತು, ಆದರೆ ಯಾಕೆ ಈ ಒಂದು ಮೇ ತಿಂಗಳಲ್ಲೇ ಈ ರೀತಿ ಆಗ್ತಾ ಇದೆ ಅಂತ ಅಂದರೆ ಈಗ ನಮಗೆ ಇನ್ನು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನ ಹಣನೇ ಬಿಡುಗಡೆ ಮಾಡಿಲ್ಲ. ಇದರ ಜೊತೆಗೆ ಈಗ ಮತ್ತೆ ಎಲೆಕ್ಷನ್ ಇರೋ ಕಾರಣದಿಂದನೇ ಇನ್ನೂ ಸಹ ಇಲ್ಲಿ ಅಪ್ಡೇಟ್ ಆಗಿಲ್ಲ. ಈಗ ನಮಗೆ ಪ್ರತಿ ತಿಂಗಳು ಯುವನಿಧಿ ಯೋಜನೆಯ ಹಣ 9ರಿಂದ 12ನೇ ತಾರೀಕಿನ ಒಳಗಡೆ ಬರ್ತಾ ಇತ್ತು. ಹಾಗಾಗಿ ಈ ಒಂದು ಏಪ್ರಿಲ್ ಮತ್ತು ಮಾರ್ಚ್ ತಿಂಗಳಿನ ಹಣನೂ ಸಹ ಈಗ ಸೇರಿಸಿ ಈ ಒಂದು ಮೇ ತಿಂಗಳ 9ರಿಂದ 15ನೇ ತಾರೀಕಿನ ಒಳಗಡೆ ಬಿಡುಗಡೆ ಮಾಡ್ತಾರಾ ಮಾಡೋದಿಲ್ವಾ ಅನ್ನೋದನ್ನು ನಾವು ವೆಯ್ಟ್ ಮಾಡಿ ನೋಡಬೇಕಾಗಿರುತ್ತೆ. ಇದ್ರ ಬಗ್ಗೆ ಇನ್ನೂ ಯಾವುದೇ ಒಂದು ಅಪ್ಡೇಟು ಸಹ ಕೊಟ್ಟಿಲ್ಲ. ನಿಮ್ಗೇನಾದರೂ ಒಂದು ವೇಳೆ ಈ ಒಂದು ಮೇ ತಿಂಗಳಲ್ಲಿ ಹಣ ಬಿಡುಗಡೆ ಮಾಡಲಿಲ್ಲ ಅಂದರೆ ನೆಕ್ಸ್ಟು ನಿಮಗೆ ಜೂನ್ ತಿಂಗಳಲ್ಲಿ ಖಂಡಿತವಾಗಿ ಅವಾಗ ಈ ಎಲೆಕ್ಷನ್ ಎಲ್ಲನೂ ಸಹ ಮುಗ್ದಿರುತ್ತೆ, ಎಲೆಕ್ಷನ್ ರಿಸಲ್ಟೂ ಸಹ ಬಂದಿರುತ್ತೆ. ಹಾಗಾಗಿ ಈ ಎಲೆಕ್ಷನ್ ಎಲ್ಲ ಮುಗಿದ ಮೇಲೆ ಇಲ್ಲಿ ಅಪ್ಡೇಟ್ ಮಾಡ್ತಾರೆ ಮತ್ತು ಹಣನೂ ಸಹ ಬಿಡುಗಡೆ ಮಾಡ್ತಾರೆ. ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ.